ರಾಜ ಸ್ವಲ್ಪ ಅಜಶ್ರೀ, ಚೆನ್ನಾಗಿದ್ದೀಯಾ? ಏನು ನನ್ನ ಹಿಂದೆ ಹಿಂದೆ ಬರುತ್ತಿರುವೆ? ರಾಜ, ಹಿಂದೆ ಕಾರು ಹೇಳಿದಾಗ ಒಂದು ಚಿಕ್ಕ ಘಟನೆಗಾಗಿ ನನ್ನ ಮೇಲೆ ಸೇರಿಟ್ಟು ನನ್ನ ಸೀಲವನ್ನೇ ಒಂದು ಮುಗಿಸಿದ್ದ. ದಿನನಿತ್ಯ ದಾರಿ ಬಳಿ ಹಿಡ್ಕೊತಿರ್ತೀನಿ. ಯಾಕೆ? ಇದೇನಿದ್ರು ರಾಜ, ಮದುವೆ ಆಗದೆ ಇರುವ ನಾನು ಪಾರ ಪುರುಷನಿಗೆ ಆರ್ಥಿಕವಾಗಿ ಏನನ್ನು ಬೇಕುವುದು ನಿಮಗೆ ಅನಿಸುತ್ತದೆ. ಆದರೆ ಮತ್ತೊಬ್ಬರಿಗೆ ಈ ನನ್ನ ಮನಸ್ಸನ್ನು ಕೊಡಲು ಹೇಗೆ ಈ ನನ್ನ ಮನಸ್ಸು ಒಪ್ಪದೆ? ರಾಜಶ್ರೀ, ಅಂದು ನಾನು ಕಾಲೇಜಿನಲ್ಲಿ ನಿನ್ನ ಕೈ ಹಿಡಿದು ಚೊಕ್ಕಿದೆನೆಂಬ ಒಂದೇ ಒಂದು ಕಾರಣಕ್ಕೆ ಈ ರಾಜೇಂದ್ರನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದೀಯಲ್ಲವೇ? ಈಗ ಅಂದಿನ ಸೊಕ್ಕು ಮಾಯವಾಗಿ ಹೋಯಿತೆ. ನೀವು ಅರ್ಪಿಸಿದ ಆ ವರ್ತನೆ ಅಸಫಲವಾಗಿತ್ತು. ಅದಕ್ಕೆ ನಾನು ಆ ರೀತಿ ಹಾಗೆ ಮಾಡಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ದಯವಿಟ್ಟು ನನ್ನ ಕೈ ಸಾಧ್ಯವಿಲ್ಲ. ನೀನು ಜೀವನವಿಡೀ ಹೀಗೆ ಕೊರಗುತ್ತಿರಬೇಕು. ದಯವಿಟ್ಟು ಹಾಗೆ ಹೇಳ್ಬೇಡಿ ರಾಜಿನ, ಹಾಗೆ ಹೇಳ್ಬೇಡಿ. ಅಂದು ನೀವು ನನ್ನ ಮೇಲೆ ಸೇರಿಟ್ಟು ವರ್ತಿಸಿದ ವರ್ತನೆಗಾಗಿ ಈ ನನ್ನ ಗರ್ಭವೆಂಬ ಹೃದಯದಲ್ಲಿ ನಿಮ್ಮ ಹಾಗೇನಾದರೂ ನೀವು ನನ್ನ ಕೈ ಬಿಟ್ಟು ನನ್ನ ಹುಡುಗರನ್ನು ಒಂದೇ ಕಥೆಯಾಗಿದೆ. ರಾಜಶ್ರೀ, 4 ಜನರೆಲ್ಲರೂ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿ ನನ್ನ ಕಾಲೇಜು ಲೈಫ್ ಅನ್ನಷ್ಟೇ ಹಾಳು ಮಾಡಿದೆ ನೀನು. ಆದರೆ ನಾನು ಇಡೀ ನಿನ್ನ ಲೈಫನ್ನೇ ಹಾಳು ಮಾಡಿದೆ. ಹೇಗಿತ್ತು ಮುಯಿಗೆ ಮುಯಿ ತೀರಿಸಿಕೊಂಡ ರೀತಿ? ನನ್ನ ತಂದೆಗೆ ನಾನು ನನ್ನನ್ನು ತುಂಬಾ ಪ್ರೀತಿಯಾಗಿ ಮುದ್ದಾಗಿ ಬೆಳೆಸಿದ್ದಾರೆ. ನಾಳೆ ನನ್ನ ಜೀವನಕ್ಕೆ ಏನಾದರೂ ಅಪಾಯಗಳು ಅವರು ನಮ್ಮ ಜೀವನವನ್ನೇ ಕದಿಕೊಳ್ಳಬಹುದು. ಬೇಕೆಂದ್ರೆ ನಾನು ನಿಮ್ಮ ಕಾಲಿಗೆ ಬಿದ್ದು ಬೆಳ್ಕೋತಾ ಇದ್ದೇನೆ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ನೀವೇನಾದರೂ ತಿರಸ್ಕಾರ ಮಾಡಬೇಕು. ನನ್ನ ಸೋದರ ಮಾವನೊಂದಿಗೆ ಮದುವೆ ಮಾಡಬೇಕು ಅಂತ ನನ್ನ ತಂದೆಯವರು ನಿಶ್ಚಯ ಮಾಡಿದ್ದಾರೆ. ಶೀಲವನ್ನು ಕಳೆದುಕೊಂಡ ನಾನು ಹೊಸ ಮನೆಯಲ್ಲಿ ಏರುವುದಂದ್ರೆ ಸ್ಮಶಾನ ಸೇರಿದಂತೆ ಅಪಾರ ಆಸ್ತಿಗೆ ಒಬ್ಬಳೆ ಮಗಳು. ವಿಚಾರ ಮಾಡಿ ಮುಂದಡಿಯಿಟ್ಟರೆ ಸ್ಥಾಪಿಸಬಹುದು ನನ್ನ ಹಕ್ಕು. ರಾಜಶ್ರೀ, ನಿನ್ನನ್ನು ಈ ಸ್ಥಿತಿಗೆ ತಂದ ತಪ್ಪಿಗಾಗಿ ನನಗೂ ಪ್ರಾಯಶ್ಚಿತವಿದೆ. ನಾನು ನಿನ್ನ ಕೈ ಹಿಡಿಯಲು ಒಪ್ಪುತ್ತೇನೆ. ಆದರೆ ಈ ಮಾತಿಗೆ ನಿಮ್ಮ ತಂದೆಯವರು ಒಪ್ಪಬಹುದೇ? ಅವರು ನಿಮ್ಮ ಮಾತಿಗೆ ಒಪ್ಪಿಕೊಳ್ಳೋದಿಲ್ಲ ಎಂಬ ನಂಬಿಕೆ ನನಗೆ. ತಮ್ಮ ಅಳಿಯನೊಂದಿಗೆ ಮದುವೆ ಮಾಡಬೇಕು ಅಂತ ಈಗಾಗಲೇ ಮದುವೆ ದಿನವನ್ನು ಕೂಡ ನಿಶ್ಚಯ ಮಾಡಿದ್ದಾರೆ. ಹಾಗೆ ನನ್ನ ಸರ್ವ ಆಸ್ತಿಯನ್ನು ಕೂಡ ಅವರ ಹೆಸರಿಗೆ ಬಿಟ್ಟುಕೊಡ್ಬೇಕು ಅಂತ ನಿರ್ಧಾರದಲ್ಲಿ ಇದ್ದಾರೆ. ಆದ್ದರಿಂದ ಈ ನಮ್ಮಿಬ್ಬರ ಸಂಬಂಧಕ್ಕೆ ಒಪ್ಪಿ ಬರುತ್ತಾರೆ. ಅದಕ್ಕೆ ನಾನೊಂದು ಉಪಾಯ ಮುಂದಿನ ವಾರದಲ್ಲಿ ತಮ್ಮ ಅಣ್ಣಿನೊಂದಿಗೆ ಮೈಸೂರು ಹೋಗ್ಬೇಕು ಅಂತ ನನ್ನ ತಂದೆಯವರು ನಿರ್ಧಾರ ಮಾಡಿದ್ದಾರೆ. ಮುಂದಿನ ವಾರದಲ್ಲಿ
ನನ್ನ ಪರೀಕ್ಷೆ ಇದೆ ಅಂತ ಏನು ಅವನು ನೆವ ಹೇಳಿ ಮನೆಗೆ ಹೋಗಿದ್ದು. ಮುಂದಿನ ವಾರ ಮನೆಗೆ ನಾನು ಒಬ್ಬಳೇ ಇರುತ್ತೇನೆ. ನಾವು ಈ ಸಭೆಯಲ್ಲಿ ನೋಡಿ ನಮ್ಮ ಮನೆಗೆ ಬನ್ನಿ. ನಾವಿಬ್ಬರು ರಜಿಸ್ಟರ್ ಮಾಡಿಕೊಳ್ಳೋಣ. ಆಮೇಲೆ ಮುಂದೆ ಏನಾಯ್ತು ಅಂತ ವಿಚಾರ ಮಾಡಿ ನೀವು ಊರಿಗೆ ಹೋದ್ರಾಯ್ತು. ನಿಮ್ಮ ತಂದೆಯವರ ಸಂಪತ್ತು ರಾಜಶ್ರೀ. ಅದರ ಚಿಂತೆ ನೀನು ವಿಚಾರ ಮಾಡಬೇಡ. ಸಾರುವ ಆಸ್ತಿಗೆಲ್ಲ ನಾನೇ ವಾಸ್ತವ ಅಂತ ಚಿಕ್ಕ ಬೇಕಾದ್ರೆ ನನ್ನ ತಂದೆಯು ನನ್ನ ಹೆಸರು ಬಂದಿದ್ದಾರೆ. ಎಷ್ಟು ದಿನವರೆಗೂ ಶ್ರೀಮಂತಿಕೆಯ ಸುಪ್ಪತ್ತಿಗೆಯ ಮೇಲೆ ಲೋಲಾಡಿದ್ದ ಇವಳು ನನ್ನ ಕೈ ಹಿಡಿಯಲು ಬಯಸಿದ್ದು ನನ್ನ ಭಾಗ್ಯವೇ ಸರಿ. ಹೇಗಾದರೂ ಮಾಡಿ ಇವಳ ಅಪಾರ ಆಸ್ತಿ ನನ್ನ ಕೈ ಸೇರುವಂತೆ ಮಾಡಿಕೊಂಡು ಇವಳೊಂದಿಗೆ ನಟಿಸಿ ಇವಳನ್ನು ನಂಬಿಸಿ ಅಪಾರ ಸಂಪತ್ತಿಗೆ ಒಡೆಯ ನಾನಾಗಬೇಕು. ಏನು ವಿಚಾರ ಮಾಡ್ತಾ ಏನಿಲ್ಲ ರಾಜಶ್ರೀ, ನಿನ್ನಂತೆ ನನ್ನ ತಂದೆಗೆ ನಾನು ಒಬ್ಬನೇ ಮಗ. ನಾನು ಇಲ್ಲಿಗೆ ಕಲಿಯಲು ಬಂದ ಮೇಲೆ ನಮ್ಮ ತಂದೆಯವರು ಗಳಿಸಿದ ಅಪಾರ ಆಸ್ತಿ ನೋಡಿಕೊಳ್ಳುವವರಿಲ್ಲದೆ ಆಳುಗಳ ಕೈಯಲ್ಲಿ ಸಿಕ್ಕು ಕರಗಿ ಹೋಗಿದೆ. ಈಗ ಒಮ್ಮೆಲೆ ಹೋಗಿ ಹೊಸ ಸಂಸಾರ ಹೂಡೋದು ಅಂದ್ರೆ ನೀವಿನ ಮರದ ಬಗ್ಗೆ ವಿಚಾರ ಮಾಡಬೇಡಿ. ಆ ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಅದನ್ನ ನಾನು ನೋಡಿಕೊಳ್ತೇನೆ. ಅಂದ ಹಾಗೆ ನೀವು ನಡುವುದು ಮಾತನಾಡಿಸಿಕೊಳ್ಬೇಕು. ಏನದು ರಾಜಶ್ರೀ? ಇನ್ನು ಮೇಲೆ ನೀವು ಕೆಟ್ಟ ಜೀವವನ್ನು ಬಿಟ್ಟು ಒಳ್ಳೆಯದಾಗಿ ಬದುಕಬೇಕನ್ನೋದನ್ನು ನೀವು ಕಲಿಸಬೇಕು. ಮಾರ್ಗದರ್ಶಕರು ಸಿಕ್ಕ ಮೇಲೆ ಒಳ್ಳೆಯವನಾಗಿ ಬಾಳಲಾರನೇ ರಾಜಶ್ರೀ. ನಿನ್ನ ಮಾತನ್ನು ಅಕ್ಷರಶಃ ಪಾಲಿಸುವೆನು ರಾಜಶ್ರೀ. ನಾನು ಕೂಡ ಅದೇ ಧರ್ಮದ ಮೇಲೆ ನಂಬಿಕೆ ಇದ್ದು ನಿಮ್ಮನ್ನು ಕೈ ಹಿಡಿತಾ ಇದ್ದೇನೆ. ಈಗ ಮುಂದೆ ಕೆಟ್ಟವರ ಸಾಹಸವನ್ನು ಆ ಸ್ನೇಹದಿಂದ ದೂರಾಗಿ ಒಳ್ಳೆ ಮನುಷ್ಯರಾಗಿ ಬರಬೇಕು. ಹಾಗೆ ನನ್ನ ಆಸೆಯಾಗಿದೆ ನೋಡಿ. ಆಯ್ತು, ಅಂದಾಗೆ ನಾನು ಇಲ್ಲಿ ಬರಲಿ. ಅಂದಾಗೆ ಮುಂದಿನ ವಾರ ನಮ್ಮ ಮನೆಗೆ ಬರೋದನ್ನು ಯಾವತ್ತೂ ಮರಿಬೇಡಿ. ಓಕೆ, ಬಾಯ್. ಒಮ್ಮೆಲೆ ಬರುತ್ತೇನೆಂದು ಹೋದರೆ ಹೇಗೆ? ಮನಸ್ಸನ್ನು ಸಂತೋಷಪಡಿಸುವುದು ಬೇಡ.
ಿ